ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜೋಡಿ ಕೊಲೆಯಾಗಿತ್ತಲ್ಲ, ಆ ರಹಸ್ಯವನ್ನ ಭೇದಿಸ್ತಾ ಇದ್ದಾರೆ ಪೊಲೀಸರು. ಬೆಂಗಳೂರು ಡಬಲ್ ಮರ್ಡರ್ ಬಗ್ಗೆ ಇನ್ನಷ್ಟು ಸ್ಫೋಟಕ ಮಾಹಿತಿ ಬಹಿರಂಗವಾಗ್ತಾ ಇದೆ. ಸುರೇಶ್ ಹಾಗೂ ಮಹೇಂದ್ರ ಹತ್ಯೆಯಲ್ಲಿ 12 ಆರೋಪಿಗಳು ಭಾಗಿಯಾಗಿದ್ದಾರೆ. ಕುಂಬಾರ ಸಂಘದ ಟ್ರಸ್ಟಿ ಸುರೇಶ್ ಹತ್ಯೆಗೆ 3 ತಿಂಗಳಿಂದ ಸ್ಕೆಚ್ ಅನ್ನು ಹಾಕಲಾಗಿತ್ತಂತೆ. ಬ್ಯಾಗ್ನಲ್ಲಿ ಚಾಕುವನ್ನ ಹಿಡ್ಕೊಂಡು ಓಡಾಡ್ತಾ ಇದ್ರು ಆರೋಪಿಗಳು ಅನ್ನೋ ತನಿಖೆಯಲ್ಲಿ ಗೊತ್ತಾಗಿದೆ. ವಿಚಾರಣೆಯ ವೇಳೆ ಆರೋಪಿಗಳು ಬಿಚ್ಚಿಟ್ಟಿದ್ದಾರೆ ಸ್ಫೋಟಕ ಸತ್ಯ. ಬೆಂಗಳೂರಿನ ಕುಂಬಾರಹಳ್ಳಿಯಲ್ಲಿ ನಡೆದಂತಹ ಡಬಲ್ ಮರ್ಡರ್, ಜೋಡಿ ಕೊಲೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳು ಬಹಿರಂಗವಾಗ್ತಾ ಇದೆ. 12 ಆರೋಪಿಗಳ ಬಂಧನವಾಗಿದೆ. ಮೊದಲು ಸುರೇಶನ ಹತ್ಯೆಗೆ ಸ್ಕೆಚ್ ಅನ್ನು ಹಾಕಿದ್ರು ಆರೋಪಿಗಳು. ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಾಡಿಗಾರ್ಡ್ ಮಹೇಂದ್ರ ಜೊತೆಯಲ್ಲಿದ್ದಾನೆಂಬ ಕಾರಣಕ್ಕೆ ಇಬ್ಬರ ಹತ್ಯೆ. ಜನವರಿ 22ರಂದೇ ಸುರೇಶ್ ಹತ್ಯೆಗೆ ಆರೋಪಿ ಭದ್ರಾ ಸ್ಕೆಚ್ ಅನ್ನು ಹಾಕಿದ್ದ. ಆ ಸಂದರ್ಭದಲ್ಲಿ ಜಸ್ಟ್ ಮಿಸ್ ಆಗಿದ್ರು ಸುರೇಶ್. ಬಳಿಕ ಹಂತಕ ಭದ್ರಾ ಹಾಗೂ 11 ಮಂದಿ ನಿಗಾವನ್ನ ವಹಿಸ್ತಾರೆ, ಚಲನವಲನವನ್ನ ನೋಡ್ತಾರೆ. ವಿಚಾರಣೆಯ ವೇಳೆ ಆರೋಪಿಗಳು ಎಲ್ಲ ವಿಚಾರವನ್ನು ಕೂಡ ಬಾಯ್ಬಿಟ್ಟಿರುವಂತಹದ್ದು. ಜಸ್ಟ್ ಮಿಸ್ ಆಗಿದ್ದಂತಹ ಸುರೇಶನನ್ನ ಹೇಗೆ ಕೊಲೆ ಮಾಡಬೇಕು, ಎಲ್ಲಿ ಲಾಕ್ ಮಾಡಬೇಕು, ಯಾವ ರೀತಿ ಹತ್ಯೆ ಮಾಡಬೇಕು ಅನ್ನೋದರ ಬಗ್ಗೆ ಮೊದಲೇ ಪೂರ್ವ ನಿಯೋಜಿತವಾಗಿತ್ತು. ವೆಲ್ ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹದ್ದು. ಜೋಡಿ ಮರ್ಡರ್ಗಳನ್ನು ಮಾಡಿ, ಜೋಡಿ ಕೊಲೆಯನ್ನ ಮಾಡಿ ಭದ್ರಾ ಪೊಲೀಸರಿಗೆ ಬಂದು ಶರಣಾಗಿದ್ದ. ನಾನೇ ಕೊಲೆಯನ್ನ ಮಾಡಿದ್ದು, ಆಸ್ತಿಯ ವಿಚಾರಕ್ಕೆ ಕೊಲೆ ಅನ್ನುವಂತಹ ಸತ್ಯವನ್ನ ಬಾಯ್ಬಿಟ್ಟಿದ್ದ. ಬಟ್ ಪೊಲೀಸರಿಗೆ ಇದರ ಹಿಂದೆ ಬೇರೆ ಇದ್ದೇನೋ ಷಡ್ಯಂತ್ರ ಇದೆ ಅನ್ನುವಂತಹ ಗುಮಾನಿ ಬರುತ್ತೆ. ತನಿಖೆಯ ಆಳಕ್ಕಿಳಿದಂತಹ ಸಂದರ್ಭದಲ್ಲಿ ಇದೊಂದು ವೆಲ್ ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದು ಕೂಡ ಗೊತ್ತಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಬೆಂಗಳೂರಿನಲ್ಲಿ ನಡೆದಂತಹ ಜೋಡಿ ಕೊಲೆಯ ರಹಸ್ಯವನ್ನ ಪೊಲೀಸರು ಭೇದಿಸಿರುವಂತಹದ್ದು. ತನಿಖೆಯ ವೇಳೆ ಏನೆಲ್ಲ ವಿಚಾರಗಳು ಹೊರಬಂದಿದೆ, ಡೀಟೇಲ್ಸ್ ಕೊಡೋದಾದ್ರೆ? ಪ್ರೇಮ್, ಬೆಂಗಳೂರಿನ ಕುಂಬಾರಪೇಟೆಯಲ್ಲಿ ನಡೆದಿದ್ದ ಸುರೇಶ್ ಮತ್ತು ಮಹೇಂದ್ರ ಕೊಲೆ ಪ್ರಕರಣದ ತನಿಖೆಯನ್ನು ಹಲ್ಸೂರು ಗೇಟ್ ಪೊಲೀಸರು ಮುಂದುವರಿಸಿರುವಂಥದ್ದು. ಆ ತನಿಖೆ ವೇಳೆ ಒಂದಷ್ಟು ಸ್ಫೋಟಕವಾದ ಮಾಹಿತಿಗಳು ಹೊರಬೀಳ್ತಿದ್ದಾವೆ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಾ ಹೋಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಹಂತಕ ಭದ್ರನನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕವಾದ ಮಾಹಿತಿಗಳು ಹೊರಬೀಳ್ತಿರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಒಟ್ಟು 12 ಜನ ಆರೋಪಿಗಳನ್ನು ಮಾಡಿ ಈಗ ಹಲ್ಸೂರು ಗೇಟ್ ಪೊಲೀಸರು FIR ಅನ್ನು ಮಾಡಿರುವಂಥದ್ದು. ಅದಕ್ಕೆ ಭದ್ರನ ಜೊತೆ ಮುನಿಸ್ವಾಮಿ, ರಾಜಪ್ಪ, ವೆಂಕಟೇಶ್, ಮಹೇಶ್ ಸೇರಿದಂತೆ ಒಟ್ಟು 12 ಜನ ಆರೋಪಿಗಳನ್ನು ಈಗ ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗ FIR ಅನ್ನು ಮಾಡಿ ಹಲ್ಸೂರು ಗೇಟ್ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂಥದ್ದು. ಈ ಎಲ್ಲರೂ ಕೂಡ 12 ಜನರಲ್ಲಿ ಬಹುತೇಕ ಕುಂಬಾರ ಸಂಘದ ಟ್ರಸ್ಟಿಗಳಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಇರುವಂಥದ್ದು. ಪೊಲೀಸರು ಈ ಒಂದು ಹತ್ಯೆ ಆದ ಬಳಿಕ ಈ ಸುರೇಶ್ ಅವರ ಮಗಳು ಕೊಟ್ಟಂಥ ದೂರಿನ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಈ ಹಂತಕರು ಕಳೆದ 3 ತಿಂಗಳಿಂದಲೂ ಕೂಡ ಸುರೇಶ್ನ ಹತ್ಯೆ ಮಾಡಬೇಕು ಅಂತ ಹೇಳಿ ಕಳೆದ 3 ತಿಂಗಳಲ್ಲಿ ಬ್ಯಾಗ್ನಲ್ಲಿ ಚಾಕನ್ನು ಹಾಕ್ಕೊಂಡು ಓಡಾಟವನ್ನು ಮಾಡ್ತಿದ್ರು ಅನ್ನುವಂಥ ಮಾಹಿತಿ ಕೂಡ ತನಿಖೆ ವೇಳೆ ಹೊರಬಿದ್ದಿರುವಂಥದ್ದು. ಅದರ ಜೊತೆಗೆ ಜನವರಿ 22ನೇ ತಾರೀಕು ಬಹುತೇಕ ಸುರೇಶ್ನನ್ನು ಮುಗಿಸೇ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನನ್ನು ಮಾಡ್ಕೊಂಡಿದ್ರು. ಆದರೆ ಅವತ್ತು ಬೈ ಮಿಸ್ಟೇಕ್ ಆತ ಎಸ್ಕೇಪ್ ಆಗಿದ್ದಂಥ ಕಾರಣಕ್ಕಾಗಿ ಕಳೆದ 2 ದಿನಗಳ ಹಿಂದೆ ಪ್ಲಾನನ್ನು ಮಾಡಿ ಅವನನ್ನು ಹತ್ಯೆ ಮಾಡಿದ್ದಾಗಿ ಅವರು ತಪ್ಪೊಪ್ಪಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಹೊರಬೀಳ್ತಿರುವಂಥದ್ದು. ಪ್ರೇಮ್, ನಾಗೇಶ್, ಯಾವಾಗ ಜೋಡಿ ಕೊಲೆ ಆಗುತ್ತೋ ಆ ಸಂದರ್ಭಕ್ಕೇನೆ ಆರೋಪಿ ಭದ್ರಾ ಬಂದು ಪೊಲೀಸರಿಗೆ ಶರಣಾಗ್ತಾನೆ. ಇರುವಂತಹ ಸತ್ಯಾಂಶವನ್ನ ಪೊಲೀಸರ ಮುಂದೆ ತಪ್ಪೊಪ್ಕೊಳ್ತಾನೆ. ಅದಾದ್ಮೇಲೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯಲ್ಲಿ ಈ ಭದ್ರಾ ಮತ್ತು ಮಹೇಂದ್ರ ಇದಾರಲ್ಲ, ಇವರ ನಡುವೆ ಆಸ್ತಿ ವಿಚಾರಕ್ಕೆ ವ್ಯಾಜ್ಯಕ್ಕೇನೆ ಕೊಲೆ ಆಗಿರೋದಾ ಅಥವಾ ಬೇರೆ ಏನಾದರೂ ಜಿದ್ದಿತ್ತ, ಹೇಗೆ? ಆ ಬಗ್ಗೆ ಏನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಅಂತ? ಡಬಲ್ ಮರ್ಡರ್ ಆಗ್ತಿದ್ದಂತೆ ಕೊಲೆ ಆರೋಪಿ ಕೂಡಲೇ ಹಲ್ಸೂರು ಗೇಟ್ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗ್ತಾರೆ. ಸರೆಂಡರ್ ಆದ ಬಳಿಕ ಕೊಲೆಯ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ಳುವ ಕೆಲಸವನ್ನು ಹಲ್ಸೂರು ಗೇಟ್ ಪೊಲೀಸರು ಮಾಡ್ತಾರೆ. ಬಹಳ ಪ್ರಮುಖವಾಗಿ ಈ ಕೊಲೆ ನಡೆದಿರುವಂಥದ್ದು ಆಸ್ತಿಯ ವಿಚಾರಕ್ಕೆ ಅನ್ನುವಂಥದ್ದು ಗೊತ್ತಾಗತ್ತೆ. ಭದ್ರಾ ಮತ್ತು ಕೊಲೆಯಾದಂಥ ಸುರೇಶ್ ನಡುವೆ ಇದ್ದಂತಹ ಆಸ್ತಿಯ ಭಿನ್ನಾಭಿಪ್ರಾಯವೇ ಕೊಲೆಗೆ ಕಾರಣ ಇದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಆ ಕಾರಣಕ್ಕಾಗಿ ಭದ್ರಾ ಸುರೇಶ್ ಮತ್ತು ಮಹೇಂದ್ರನನ್ನು ಕೊಲೆ ಮಾಡಿದ್ದಾನೆ ಅನ್ನುವಂಥ ಕಾರಣವೂ ಕೂಡ ತಿಳಿಬರುತ್ತೆ. ಆತ ಸುರೇಶ್ ಏನಿದ್ದಾನೆ, ಸುರೇಶನ ಸ್ನೇಹಿತ ಮಹೇಂದ್ರನಿಗೆ ಯಾಕೆ ಕೊಲೆ ಮಾಡಿದೆ ಅನ್ನುವಂಥ ಪ್ರಶ್ನೆ ಉದ್ಭವವಾದಾಗ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಕಳೆದ 3 ತಿಂಗಳಿಂದಲೂ ಕೂಡ ನಾನು ಅವನಿಗೆ ಹತ್ಯೆಗೆ ಸ್ಕೆಚ್ ಹಾಕಿದಂಥ ಸಂದರ್ಭದಲ್ಲಿ ಮಹೇಂದ್ರ
ಕೊಲೆಯಾದ ಸುರೇಶ್ಗೆ ಬಾಡಿಗಾರ್ಡ್ ರೀತಿಯಲ್ಲಿ ಕೆಲಸ ಮಾಡ್ತಿದ್ದ ಅನ್ನುವಂಥ ಕಾರಣಕ್ಕಾಗಿ ಅವನನ್ನು ಕೂಡ ನಾನು ಹತ್ಯೆ ಮಾಡಿದ್ದಾಗಿ ಆತ ತಪ್ಪೊಪ್ಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಈಗ ಪೊಲೀಸರ ತನಿಖೆಯಿಂದ ಹೊರಬೀಳ್ತಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು.